ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಲರಾಜವಾಡಿ. ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಈ ಸಿನಿಮಾ ಕುರಿತ ಹಾಗೆ ತಮ್ಮೊಟ್ಟಿಗೆ ಒಂದಷ್ಟು ನನ್ನ ಅನಿಸಿಕೆಗಳು, ಅಭಿಪ್ರಾಯಗಳು ಮತ್ತು ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ಇಂದು ತಮ್ಮ ಮುಂದೆ ಇದ್ದೀನಿ. ಈ ಸಿನಿಮಾ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಈ ಸಿನಿಮಾ ಬಹಳ ವಿಶಿಷ್ಟವಾದ ಹೊಸ ಆಲೋಚನೆಯುಳ್ಳಂತಹ ಸಿನಿಮಾ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಬರ್ತಾ ಇದೆ. ಈ ಸಿನಿಮಾದ ನಿರ್ದೇಶಕರು ಭಗತ್ ರಾಜ್. ಈಗಾಗಲೇ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಇದೊಂದು ವಿಶಿಷ್ಟವಾದ ಆಲೋಚನೆ ಮತ್ತು ಯೋಜನೆಗಳನ್ನು ಇಟ್ಕೊಂಡಿರೋಂಥ ಸಿನಿಮಾ. ಬಹಳ ರಸ್ಟಿಕ್ಕಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಮುರುಘ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ದೇನೆ. ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ನಿರ್ದೇಶಕರಾದಂಥ ಭಗತ್ ರಾಜ್ ಅವರು ತುಂಬ ಅದ್ಭುತವಾಗಿ ಸಿನಿಮಾವನ್ನು ರೂಪಿಸಿದ್ದಾರೆ, ನಿರೂಪಿಸಿದ್ದಾರೆ. ಈ ಸಿನಿಮಾದ ನಾಯಕ ಬಂದು ಪ್ರವೀಣ್ ಅಂತ. ಅವರೇ ಕೂಡ ಈ ಸಿನಿಮಾದ ನಿರ್ಮಾಣವನ್ನು ಮಾಡಿದ್ದಾರೆ. ಮಾಮೂಲಿ ಒಂದು ರೀತಿ ರೆಗ್ಯುಲರ್ ಸಿನಿಮಾಗಳಲ್ಲಿ ಒಬ್ಬ ಹೀರೋ ಹೀರೋಯಿನ್ ಅನ್ನೋ ರೀತಿ ಅಲ್ಲದ ಒಂದು ಆಫೆಯಿಂದ ಶುರುವಾಗಂಥ ಕಥೆ. ಪ್ರವೀಣ್ ಭಾಳ ಎಫರ್ಟ್ ಹಾಕಿದ್ದಾರೆ ಸಿನಿಮಾಕ್ಕೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಆ್ಯಸ್ ಎ ಪ್ರೊಡ್ಯೂಸರ್, ಆ್ಯಸ್ ಎ ಹೀರೋ ಎರಡನ್ನೂ ಕೂಡ ಭಾಳ ಸಮತೋಲಿತವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಿನಿಮಾದ ನಾಯಕಿ ಬಂದು ಹರಿಣಾಕ್ಷಿ ಅಂತ. ವೃತ್ತಿ ರಂಗಭೂಮಿ ಮತ್ತು ರಂಗಭೂಮಿಯ ಹಿನ್ನೆಲೆ ಉಳ್ಳಂತಹ ಹೆಣ್ಮಗಳು. ನಮ್ಮ ಮೈಸೂರಿನವರು, ಭರತನಾಟ್ಯನೆಲ್ಲ ಕಲ್ತಿದ್ದಾರೆ. ಒಳ್ಳೆಯ ಉತ್ತಮವಾದಂಥ ಹಾಡುಗಾರ್ತಿ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನನ್ನ ಗೆಳೆಯರಾದಂತಹ ನಾಗೇಶ್ ಅಣ್ಣ ಮಾಡಿದ್ದಾರೆ MLA ಕ್ಯಾರೆಕ್ಟರಾಗಿ. ಅನೇಕ ಕಲಾವಿದರು ಸಿನಿಮಾದಲ್ಲಿ ಒಬ್ಬರು ಇಬ್ಬರಲ್ಲಿ ಒಂದು ದೊಡ್ಡ ತಂಡ. ಇದೊಂದು ರೀತಿ ಟೈಟಾನಿಕಲ್ಲಿ ಅಷ್ಟೊಂದು ಜನ ತುಂಬ್ಕೊಂಡಿರ್ತಾರಲ್ಲ, ಅಷ್ಟು ಜನ ಎಲ್ಲಿ ಯಾವುದೇ ದಿನ ನೀವು ಶೂಟಿಂಗ್ ಹೋದರೂ ಜನ 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 ಅಷ್ಟೂ ಜನರುಗಳನ್ನು ನಮ್ಮ ನಿರ್ದೇಶಕರಾದಂಥ ಭಗತ್ ರಾಜ್ ಅವರು ನಿರ್ವಹಿಸಿರೋದು ಮತ್ತು ಅವರಿಂದ ಕೆಲಸ ತೆಗೆದು ಸಿನಿಮಾಕ್ಕೆ ಏನು ಬೇಕೋ ಅದೆಲ್ಲವನ್ನು ಮಾಡಿರೋಂಥದ್ದು ಭಾಳ ಅದ್ಭುತವಾಗಿದೆ. ಮಾನಸ ಹೊಳ್ಳ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಸಂಗೀತ ನಿರ್ದೇಶಕರಾಗಿ. ಪ್ರಶಾಂತ್ ಸಾಗರ್ ಭಾಳ ವಿಶಿಷ್ಟವಾಗಿ ಈ ಸಿನಿಮಾದಲ್ಲಿ ಛಾಯಾಗ್ರಹಣವನ್ನು ಮಾಡಿದ್ದಾರೆ. ಅಂದರೆ ಇದು ರೆಗ್ಯುಲರ್ ಅಲ್ಲದ ಒಂದು ಸಿನಿಮಾದ ಮಾದರಿ ಇರೋದ್ರಿಂದ ನಿಮಗೆ ಸುತ್ತಮುತ್ತಲಿನ ವಾತಾವರಣ ಮತ್ತು ಉದಾಹರಣೆ ನನ್ನ ಅಡ್ಡ ತೊಗೊಂಡ್ರೆ ನನಗೆ ಸಾಮಿಲ್ ಇದೆ, ಕಬ್ಬಿಣದ ಅಂಗಡಿ ಇದೆ, ಗುಜರಿ ಇದೆ, ಥಿಯೇಟರ್ ಇದೆ. ನಮ್ದು ಇಲ್ಲೆಲ್ಲ ನಡೀತಾ ಹೋಗುತ್ತೆ ಕಥೆಗಳು. ಮುರುಘ ನಾನು ಇದುವರೆಗೂ ಮಾಡಿರೋ ಪಾತ್ರಗಳಲ್ಲಿ ಸ್ವಲ್ಪ ವಿಶಿಷ್ಟವಾದಂತಹ ಪಾತ್ರ ಮುರುಘ. ಆಮೇಲೆ ಇದೊಂದು ವಿಚಾರ ಹೇಳಲೇಬೇಕು. ನಾನು ಒಂದು ದಿನ ನಿರ್ದೇಶಕರು ಹೇಗೆ ನಿರ್ಮಾಪಕರ ನಿರ್ದೇಶಕರಾಗ್ತಾರೆ ಅಂತಂತ. ನಿರ್ದೇಶನ ಅವರು ಅಂದ್ಕೊಂಡಿರೋ ರೀತಿ ಇವತ್ತು ಒಂದೇ ಶಾಟ್ ಮುಗೀತು, ನಾಳೆಗೆ ಇನ್ನೊಂದು ಶಾಟ್ ಅನ್ನೋ ರೀತಿಯ ಒಂದು ಮಾದರಿ ಆದರೆ, ಇನ್ನೊಂದು ಮಾದರಿ ನಿರ್ಮಾಪಕರದ್ದು ಯಾವುದೋ ಒಂದು ಇಂತಿಷ್ಟು ಅಂತೇನೋ ಒಂದು ಇರುತ್ತದೆ, ಗುರಿ ಇರ್ತದೆ. ಹಾಗೆ ಅದಕ್ಕೆ ತಕ್ಕ ಹಾಗೆ ನಿರ್ದೇಶಕರು ಕೂಡ ಅದನ್ನು ಹೊಂದಿಸ್ಕೊಂಡಿರ್ತಾರೆ. ಆ ದಿನ ನನಗೆ ಎಲ್ಲ ಮುಗೀತು, 5:30 ಆಯಿತು. ಡೈರೆಕ್ಟರ್ ಕೇಳಿದೆ, ಮುಗೀತಲ್ಲ ಇನ್ನು? ಸರ್ ಇಲ್ಲ ಸರ್, ಇನ್ನೊಂದು ಸೀನ್ ಇದೆ ಅಂತ. ಒಂದು ಸೀನ್ ಅಂತಂತ ತೆಗೆದ್ರೆ 3 ಪೇಜು 4 ಪೇಜ ಇದೆ ಅದು ಸೀನು. ಫೋನ್ ಕಾಲ್ ಇರೋಂಥದ್ದು. 5:30 ಇವರು 6 ಗಂಟೆ ಕಾಲ್ ಶೀಟ್ ಹೇಳಿರೋದು. ಇನ್ನು ಮ್ಯಾಕ್ಸಿಮಮ್ ಅಂತಂದರೆ ಒಂದು ಅರ್ಧ ಗಂಟೆ ಎಳಿಬೋದು. ಕಾರಣ ಏನಕ್ಕೆ ಅಂತಂದ್ರೆ ಔಟ್ಡೋರ್ ಅದು, ಬೆಳಕಿಲ್ಲ, ಬೆಳಕಿನ ಕೊರತೆ ಬೇರೆ ಆಗುತ್ತೆ. ಈಗ ಔಟ್ಡೋರ್ ಒಂದು ಸರಿ ನೀವು ಕಮಿಟ್ ಆಗಿದ ತಕ್ಷಣ ಔಟ್ಡೋರೇ ಮಾಡಬೇಕು. ಆದರೆ ನಿರ್ದೇಶಕರು ಎಷ್ಟು ಸ್ಪಷ್ಟವಾಗಿದ್ದರು ಮತ್ತು ಅವರು ಸೆಟ್ಟಿಗೆ ಬರೋದಕ್ಕೂ ಮೊದಲೇ ಎಷ್ಟು ನಿರ್ದಿಷ್ಟವಾಗಿ ಗುರಿ ಇಟ್ಕೊಂಡು ಬಂದು ಯಾವ್ಯಾವ ವಿಭಾಗದಿಂದ ಯಾವ್ಯಾವ ರೀತಿಯ ಕೆಲಸ ತೆಗಿಬೇಕು ಅನ್ನೋ ಸ್ಪಷ್ಟತೆ ಇದೆ. ಅಂದರೆ 5:00 ಶುರು ಮಾಡಿದಂಥ ನಿರ್ದೇಶಕರು ಸೀನು, ಅದು ಟ್ರ್ಯಾಕ್ ಆ್ಯಂಡ್ ಟ್ರಯಲ್ ಎಲ್ಲ ಇತ್ತು ಸಿನಿಮಾಕ್ಕೆ. ಟ್ರ್ಯಾಕ್ ಆ್ಯಂಡ್ ಟ್ರಯಲ್, ಕ್ಲೋಸಪ್ಪು ಎಲ್ಲವೂ ಇದೆ. ಒಂದು ಆ ಸೀನ್ಗೆ ಏನು ಬೇಕೋ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಅದೆಲ್ಲವೂ ಇದೆ. 5:00 ಶುರು ಮಾಡಿ 6:05, 6:08 ಆ ಸೀನ್ನೇ ಮುಗಿಸ್ಬಿಟ್ರು. ಅಷ್ಟು ಸರಳವಾಗಿ ಸುಂದರವಾಗಿ ಒಂದು ಸೀನನ್ನು ಟ್ರೀಟ್ಮೆಂಟ್ ಮಾಡೋದಿದ್ದಿಲ್ಲ. ಆ ಸೀನ್ ಮುಖಾಂತರ ಅಷ್ಟೊಂದು ಜನ. ಆಮೇಲೆ ನಾನು ಹೇಳಿದಾಗೆ ಇಲ್ಲಿ ಒಬ್ಬರು ಇಬ್ಬರು ಆರ್ಟಿಸ್ಟ್ ಇರಲಿಲ್ಲ. ಒಂದು ಫ್ರೇಮ್ ಅಂತಂತಂದರೆ ಸುಮಾರು ಜನ ಆರ್ಟಿಸ್ಟ್. ನಾನು ಮಾಡಿರೋ ಎಲ್ಲ ಸೀನ್ಗಳಲ್ಲೂ ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಆರ್ಟಿಸ್ಟ್ಗಳು. ಅದನ್ನೆಲ್ಲನೂ ನಿಭಾಯಿಸಿ ಅದನ್ನೆಲ್ಲ ಕಾಂಪೋಸ್ ಮಾಡಿ ಬ್ಲಾಕಿಂಗ್ ಮಾಡಿಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಒಬ್ಬರು ಚತುರತೆಯನ್ನು ಹೊಂದಿರೋಂಥವ್ರು ಮತ್ತು ನಿರ್ದಿಷ್ಟ ಸ್ಪಷ್ಟತೆಯಿಂದ ಉಳ್ಳಂಥ ನಿರ್ದೇಶಕರಲ್ಲಿ ಮಾತ್ರ ಸಾಧ್ಯ. ಅದನ್ನು ಈ ಸಿನಿಮಾದಲ್ಲಿ ಭಗತ್ ರಾಜ್ ಅವರು ಮಾಡಿ ತೋರಿಸಿದ್ದಾರೆ. ಆಮೇಲೆ ನಾನು ಡಬ್ಬಿಂಗಿಗೆ ನಮ್ಮ ಹರಿಕೃಷ್ಣ ಅವರ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಆಯಿತು. ಡಬ್ಬಿಂಗು ಹೋಗಿ ನಾನು ತುಂಬ ಥ್ರಿಲ್ ಆಗಿಬಿಟ್ಟೆ. ಸುಮಾರು ಬೆಳಗ್ಗೆಯಿಂದ ಮಧ್ಯಾಹ್ನ 3-3:30ವರೆಗೂ ಆಯಿತು ನಂದು ಡಬ್ಬಿಂಗು. ಸಿನಿಮಾವನ್ನು ಡಬ್ಬಿಂಗ್ ಸಮಯದಲ್ಲೇ ನಾನು ನೋಡಿರೋದು. ಎಷ್ಟು ಜಾಣ್ಮೆಯಿಂದ ನಮ್ಮ ದೃಶ್ಯಗಳನ್ನು ಹೊಂದಿಸ್ತಾ ಹೋಗ್ತಾರೆ ಅಂತಂತಂದರೆ ಸಿನಿಮಾದಲ್ಲಿ ಇಡೀ ಸಿನಿಮಾಕ್ಕೆ ಅದನ್ನು ಹರಡಿದ್ದಾರೆ. ಮತ್ತು ಎಲ್ಲವೂ ಕೂಡ ಬೇರೆ 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 ರೀತಿಯಾಗಿ ಸಂಯೋಜನೆಗಳಿದೆ. ಸಿನಿಮಾ ಕತೆ ಬೇರೆಯೇ ಹೇಳ್ತಾ ಹೋಗುತ್ತೆ.
ಹಾಗಾಗಿ ತುಂಬ ವಿಶಿಷ್ಟವಾದ ಸಿನಿಮಾ. ನಾನು ನಿರ್ಮಾಪಕರಿಗೆ ಕೇಳಿದೆ, ನಿರ್ದೇಶಕರ ಆಸೆನೂ ಕೂಡ ನಮ್ಮ ಆಸೆನೂ ಕೂಡ. ಇಲ್ಲಿ ಹೇಳಲೇಬೇಕಾದ ವಿಚಾರ ಏನಂತಂದರೆ, ಸಿನಿಮಾದ ಇತಿಮಿತಿಗಳು, ಸಿನಿಮಾದ ನಿರ್ಮಾಣ, ಹೊಸ ಹೀರೋ. ಈ ಸಿನಿಮಾ ತಮಿಳಿನ ಮಣಿರತ್ನಂ ಸಿನಿಮಾ ಮಾಡಿದ್ರಲ್ಲ ದಳಪತಿ, ಆ ಸಿನಿಮಾದ ಹೋಲಿಕೆ ಅಂತ ಹೇಳಬಾರ್ದು. ಅಷ್ಟು ವರ್ಷಗಳ ನಂತರ, ದಶಕಗಳ ನಂತರ ಕನ್ನಡದಲ್ಲಿ ಆ ರೀತಿಯ ಒಂದು ಸಿನಿಮಾ ನಾವು ನೋಡ್ಬೋದು. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ ಆಗಿ ಹೊರಹೊಮ್ಮುತ್ತೆ. ನನಗೆ ಇನ್ನೊಂದು ಇದು ಬಾಪೂಜಿ ನಗರದಲ್ಲಿ ಒಂದು ಟೆಂಟ್ ಇದೆ, ಹಳೆಯ ಟೆಂಟು. ಆ ಟೆಂಟ್ ಒಳಗಡೆ ನಂದು ಫಸ್ಟ್ ಸೀನ್ ಇದ್ದಲ್ಲಿ. ಆ ಫಸ್ಟ್ ಡೇಯಲ್ಲಿ ನಮಗಿನ್ನೂ ನಿರ್ದೇಶಕರು ಮಾತಾಡಿರ್ತಾರೆ ಅಷ್ಟೇ, ಕತೆ ಹೇಳಿರ್ತಾರೆ. ಇಡೀ ವಾತಾವರಣ ನಮಗೆ ಹೊಸದನಿಸ್ತಾ ಇರ್ತದೆ. ಆದರೆ ಒಬ್ಬ ಕಲಾವಿದನನ್ನು ಸಿನಿಮಾದ ಒಳಗಡೆ ತರೋದಿದೆಯಲ್ಲ, ಸಿನಿಮಾದ ಒಳಗಡೆ ತರೋದು ಒಂದು ಪಾಯಿಂಟ್. ಆದರೆ ಎರಡನೇ ಪಾಯಿಂಟು ಆ ಕಲಾವಿದನ ಪಾತ್ರದೊಳಗಡೆ ತರೋದು. ಆ ಪಾತ್ರದೊಳಗಡೆ ತಂದು ಆ ಪಾತ್ರವನ್ನು ಅಭಿವ್ಯಕ್ತಿಸೋದು. ಅದಕ್ಕೆ ಒಂದು ವಾತಾವರಣ ಇರ್ತದೆ. ಅಲ್ಲಿಯ ಭೌಗೋಳಿಕ ನಕ್ಷೆ ಅಂತಾರೆ. ನಾವು ಎಲ್ಲಿ ನಿಂತಿದ್ದೀವಿ, ಸುತ್ತಮುತ್ತ ಏನೇನು ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸು ಕ್ಯಾರೆಕ್ಟರ್ಗೆ ಎಷ್ಟು ಸಪೋರ್ಟ್ ಮಾಡ್ತಾಯಿದೆ, ಜೊತೆಗೆ ಲೈಟಿಂಗು, ಮತ್ತು ಆ ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ ಸೀನನ್ನು, ಈ ಸೀನ್ ಏನು ಹೇಳಕೊಟ್ಟಿದೆ, ಏನನ್ನು ಲಿಂಕ್ ಮಾಡ್ತಾ ಇದೆ, ಅದು ಮಧ್ಯಂತರದಿಂದ ಶುರು ಆಗ್ತಿದೆಯಾ, ಹಿಂದಿನಿಂದ ಬರ್ತಾ ಇದೆಯಾ, ಅಥವಾ ಅದೇ ಪ್ರಥಮವಾಗಿ ಶುರು ಆಗ್ತಾ ಇದೆಯಾ ಸಿನಿಮಾದ ನಡೆಯಲ್ಲಿ, ಇದೆಲ್ಲವನ್ನು ಆ ಸೀನ್ ಹೇಳ್ತಾ ಇರ್ತಾರೆ. ಆ ಸೀನ್ ಹೇಳೋದಕ್ಕೆ ಪಾತ್ರಗಳು ಮಾತಾಡಬೇಕು ಅಂತಂದರೆ, ಹಿಂದಿನಿಂದ ಮಾತಾಡಬೇಕು ಅಂತಂದರೆ ಹಿಂದಿಂದ ಏನೋ ಒಂದು ನಡೆದಿರಬೇಕು, ಮುಂದೆ ಹೋಗಬೇಕು ಅಂತಂದ್ರೆ ಅಲ್ಲಿಂದ ಒಂದು ಪ್ರಾರಂಭ ಮಾಡೋದಕ್ಕೊಂದು ಒಂದು ಬೋರ್ಡ್ ಬೇಕು. ಅದು ಇಡೀ ಥಿಯೇಟ್ರು ಇವರು ಬಾಡಿಗೆಗೆ ಅವತ್ತು ತೊಗೊಂಡಿದ್ರು. ಹಿಂದೆ ದೊಡ್ಡ ಸ್ಕ್ರೀನು, ನಮ್ಮಲ್ಲೇ ಒಂದು ದೊಡ್ಡ ಸ್ಕೆಚ್ ನಡೀತದೆ. ಅಲ್ಲಿ ಯಾವುದೋ ಒಂದ್ರದ್ದು ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರೋದನ್ನು ನಾವು ಹೇಗೆ ಅದನ್ನು ಮಾಡಬೇಕು ಅನ್ನೋದೇನೋ ಒಂದು ಸ್ಕೆಚ್ ನಡೀತದೆ. ಆ ಒಂದು ಸೀನನ್ನು ಎಷ್ಟು ಚೆಂದ ಕಾಂಪೋಸ್ ಮಾಡಿದರು ನಿರ್ದೇಶಕರು ಮತ್ತು ನಮ್ಮ ಕ್ಯಾಮ್ರಾಮನ್ ಪ್ರಶಾಂತ್ ಸಾಗರ್ ಅಂತಂದರೆ ಅದ್ಭುತವಾಗಿ ಮಾಡಿದರು. ಅದ್ಭುತ. ಅದು ನಿಮಗೆ ಒಬ್ಬ ಪಾತ್ರಧಾರಿಗೆ ಅಷ್ಟು ಸಪೋರ್ಟ್ ಕೊಟ್ಬಿಟ್ರೆ ನೀವು ಅದರ ಆಚೆಗೆ ಅವನು ಜಿಗಿಸೋದಕ್ಕೆ ಸಾಧ್ಯ ಆಗುತ್ತೆ, ಲಂಬಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ವಾತಾವರಣ ಇಡೀ ನಮ್ಮ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಸಿನಿಮಾದಲ್ಲಿ ನಮಗೆ ಒದಗಿ ಬಂತು. ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಶೀಘ್ರವಾಗಿ ನಿಮ್ಮ ಮುಂದೆ ಸಿನಿಮಾ ಬರ್ತಾ ಇದೆ. ಇಂಥ ಒಂದು ಹೊಸ ಪ್ರಯತ್ನಗಳೇ ಒಂದು ಇಂಡಸ್ಟ್ರಿನ, ಕನ್ನಡ ಚಲನಚಿತ್ರರಂಗವನ್ನಾಗಲಿ ಮತ್ತು ಈ ರೀತಿ ಕಲಾ ಮಾಧ್ಯಮವನ್ನಾಗಲಿ ಮುಂದುವರ್ಸೋಕ್ಕೆ ಸಾಧ್ಯ. ಇದ್ರ ಮುಖಾಂತರ ನಿರ್ದೇಶಕರು ಕೆಲವೊಂದು ವಿಚಾರಗಳನ್ನ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಸಿನಿಮಾ ದಯಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.